ಜಾಗತಿಕ ಹಣಕಾಸು ಮಾರುಕಟ್ಟೆಯಲ್ಲೀಗ ಬೆಳ್ಳಿಯದ್ದೇ ದರ್ಬಾರ್ ಜೋರಾಗಿ ನಡೀತಾ ಇದೆ. ಮಾರ್ಕೆಟ್ ಮೌಲ್ಯದಲ್ಲಿ ಅಮೆರಿಕ ತಂತ್ರಜ್ಞಾನ ದೈತ್ಯ ಎನ್ವಿಡಿಯಾ ಕಂಪನಿಯನ್ನೇ ಹಿಂದಿಕ್ಕಿರೋ ಬೆಳ್ಳಿ ಚಿನ್ನದ ನಂತರ ವಿಶ್ವದ 2ನೇ ಅತ್ಯಂತ ಮೌಲ್ಯಯುತ ಸ್ವತ್ತು ಅನ್ನೋ ಐತಿಹಾಸಿಕ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ತನ್ನ ಬೆಲೆ ಏರಿಕೆಯ ವೇಗದಲ್ಲಿ ಸಾಕ್ಷಾತ್ ಚಿನ್ನವನ್ನು ಕೂಡ ಮೀರಿಸೋ ಬೆಳ್ಳಿ ಈಗ ಓಡ್ತಾನೇ ಇದೆ. ಆಪಲ್, ಮೈಕ್ರೋಸಾಫ್ಟ್ನಂತಹ ದೈತ್ಯ ಕಂಪನಿಗಳ ಷೇರು ಬಂಡವಾಳವನ್ನೇ ಧೂಳಿಪಟ ಮಾಡಿರೋ ಈ ಬೆಳ್ಳಿ ಈಗ ವಿಶ್ವದ ಹೂಡಿಕೆದಾರರನ್ನ ಅಚ್ಚರಿಗೊಳಿಸ್ತಾ ಇದೆ. ಇದು ಕೇವಲ ಬೆಲೆ ಏರಿಕೆಯಲ್ಲ, ಜಾಗತಿಕ ಆರ್ಥಿಕತೆಯಲ್ಲೇ ಸಂಭವಿಸಿದ ಅತಿ ದೊಡ್ಡ ಪವರ್ ಶಿಫ್ಟ್ ಅಂತಾನೆ ಹೇಳಲಾಗ್ತಾ ಇದೆ. ಬೆಳ್ಳಿ ಮೌಲ್ಯದಲ್ಲಿ ಇತಿಹಾಸದಲ್ಲೇ ದೊಡ್ಡ ಏರಿಕೆ ದಾಖಲಾಗಿದೆ. ಸೋಮವಾರದ ಆರಂಭಿಕ ವಹಿವಾಟಿನಲ್ಲಿ ಬೆಳ್ಳಿ ಬೆಲೆ ಮೊದಲ ಬಾರಿಗೆ ಪ್ರತಿ ಔನ್ಸ್ಗೆ $80 ಗಡಿ ದಾಟಿದೆ. ಇದರೊಂದಿಗೆ ಜಾಗತಿಕವಾಗಿ ಬೆಳ್ಳಿಯ ಒಟ್ಟು ಮಾರುಕಟ್ಟೆಯ ಮೌಲ್ಯ $4.65 ಟ್ರಿಲಿಯನ್ ಅಂದರೆ ಸುಮಾರು 390 ಲಕ್ಷ ಕೋಟಿ ಮಟ್ಟಕ್ಕೆ ಏರಿಕೆಯಾಗಿರೋದು. ಇನ್ನೂ ಆಶ್ಚರ್ಯಕರ ಸಂಗತಿ ಏನಂತಂದ್ರೆ, ಇದೇ ಅವಧಿಯಲ್ಲಿ ಟೆಕ್ ದೈತ್ಯ ಎನ್ವಿಡಿಯಾ ಕಂಪನಿಯ ಮಾರುಕಟ್ಟೆ ಮೌಲ್ಯ $4.60 ಟ್ರಿಲಿಯನ್ ಆಗಿದ್ದು ಬೆಳ್ಳಿ ಮೌಲ್ಯ ಎನ್ವಿಡಿಯಾಗಿಂತ ಮುಂದೆ ನಿಂತಿದೆ. ಇನ್ನೊಂದು ದಾಖಲೆ ಅಂದರೆ 1979ರ ನಂತರ ಇದೇ ಫಸ್ಟ್ ಟೈಮ್ ಬೆಳ್ಳಿ ಒಂದೇ ವರ್ಷದಲ್ಲಿ $160ಕ್ಕಿಂತ ಹೆಚ್ಚು ಲಾಭ ಕೊಟ್ಟಿದ್ದು ಹೂಡಿಕೆದಾರರ ಗಮನ ಸೆಳೆದಿದೆ. ಭಾರತದಲ್ಲಿ ಸದ್ಯಕ್ಕೆ ಬೆಳ್ಳಿ ದರ ಎಷ್ಟು ಅಂತ ನೋಡೋದಾದ್ರೆ, ಭಾರತೀಯ ಮಾರುಕಟ್ಟೆಯಲ್ಲೂ ಬೆಳ್ಳಿ ಹೊಸ ಇತಿಹಾಸ ಬರೆದಿದೆ. ಭಾರತದ ಪ್ರಮುಖ ನಗರಗಳಲ್ಲಿ ಬೆಳ್ಳಿಯ ದರ ಹೀಗಿದೆ. ಪ್ರತಿ ಕೆಜಿಗೆ ಸುಮಾರು $2,51,000ದಿಂದ $2,58,000 ಇದೆ. ಬೆಂಗಳೂರಿನಲ್ಲಿ ಪ್ರತಿ ಕೆಜಿಗೆ ಅಂದಾಜು $2,40,000 ಇದೆ. ತೆರಿಗೆಗಳನ್ನು ಹೊರತುಪಡಿಸಿದ್ರೆ $2,58,000 ಆಗುತ್ತೆ. ಇನ್ನು ಚೆನ್ನೈನಲ್ಲಿ $2,81,000 ತನಕ ದಾಖಲೆಯ ದರ ಏರಿಕೆಯಾಗಿದೆ. ಇನ್ನು ಇಷ್ಟೊಂದು ಮಟ್ಟದಲ್ಲಿ ಬೆಳ್ಳಿ ಬೆಲೆ ಇಷ್ಟೊಂದು ಏರಿಕೆಯಾಗುವುದಕ್ಕೆ ಏನು ಕಾರಣ ಅಂತ ನೋಡೋದಾದ್ರೆ, ಇಲ್ಲಿ ಕೈಗಾರಿಕಾ ಬೇಡಿಕೆ ಅಂತ ಬಂದಾಗ ಸೌರಶಕ್ತಿ ಫಲಕಗಳು ಅಂದ್ರೆ ಸೋಲಾರ್ ಪ್ಯಾನೆಲ್ಸ್, ಎಲೆಕ್ಟ್ರಿಕ್ ವಾಹನಗಳು ಹಾಗೆ AI ಡೇಟಾ ಸೆಂಟರ್ಗಳ ನಿರ್ಮಾಣದಲ್ಲಿ ಬೆಳ್ಳಿ ಅನಿವಾರ್ಯವಾಗಿದೆ. ಇನ್ನು ಸತತ 5ನೇ ವರ್ಷವೂ ಬೆಳ್ಳಿಯ ಪೂರೈಕೆಗಿಂತ ಬೇಡಿಕೆ ಜಾಸ್ತಿಯಾಗಿದೆ. ಚೀನಾ ತನ್ನ ಬೆಳ್ಳಿ ರಫ್ತಿನ ಮೇಲೆ ನಿರ್ಬಂಧ ಹೇರೋದಕ್ಕೆ ನಿರ್ಧರಿಸಿರುವುದು ಜಾಗತಿಕವಾಗಿ ಬೆಲೆ ಏರಿಕೆಯಾಗುವುದಕ್ಕೆ ಕಾರಣ ಆಗಿದೆ. ಇನ್ನು ಎನ್ವಿಡಿಯಾ ವರ್ಸಸ್ ಬೆಳ್ಳಿ ಅಂತ ಬಂದಾಗ, ಎನ್ವಿಡಿಯಾ ಟೆಕ್ ಶೇರ್ಗಳಿಂದ ಹೂಡಿಕೆದಾರರು ಈಗ ಹಣವನ್ನು ವಾಪಸ್ ತೆಗೆದುಕೊಂಡು ಬೆಳ್ಳಿಯಂತಹ ಭೌತಿಕ ಲೋಹಗಳ ಮೇಲೆ ಹೂಡಿಕೆ ಮಾಡ್ತಾ ಇದ್ದಾರೆ. ಇನ್ನು ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರಗಳನ್ನು ಕಡಿತಗೊಳಿಸಿರುವುದು ಕೂಡ ಬೆಳ್ಳಿಯ ಹೂಡಿಕೆಗೆ ಬಲ ಕೊಟ್ಟಿದೆ. ಇನ್ನು ಫ್ಯೂಚರ್ನಲ್ಲಿ ಬೆಳ್ಳಿ ಬೆಲೆ ಹೊಸ ದಾಖಲೆ ಬರೆಯೋ ಸಾಧ್ಯತೆಯಂತೂ ಇದೆ. ಮಾರುಕಟ್ಟೆ ತಜ್ಞರ ಅಂದಾಜಿನ ಪ್ರಕಾರ 2026ರ ವೇಳೆಗೆ ಬೆಳ್ಳಿ ಪ್ರತಿ ಔನ್ಸ್ಗೆ $100 ಮಟ್ಟ ತಲುಪಬಹುದು. ಇದರ ಪರಿಣಾಮ ಭಾರತದಲ್ಲಿ ಬೆಳ್ಳಿ ಬೆಲೆ ಪ್ರತಿ ಕೆಜಿಗೆ $2,60,000ದಿಂದ $2,75,000 ತನಕ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಊಹಿಸಲಾಗ್ತಿದೆ.